ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸದ್ಯ ತನಿಖಾ ಸಂಸ್ಥೆಗಳ ಅಂದಾಜಿನ ಪ್ರಕಾರ, ಜೊತೆಗೆ ವಿಪಕ್ಷ ನಾಯಕರು ಅಥವಾ ಇದೇನು ಆರೋಪ ಮಾಡ್ತಾ ಇದ್ದಾರೆ, ರಾಮ ಮಂದಿರದಲ್ಲಿ 200 ಕೋಟಿ ರೂಪಾಯಿ ಮೌಲ್ಯದ್ದು ಈಗ ಕಳವಾಗಿದೆ, ಲೂಟಿಯಾಗಿದೆ ಅಂತ. ಸೊ ಏನೆಲ್ಲ ಆಗಿರಬಹುದು, ಯಾವ ರೀತಿಯಾದಂಥ ಒಂದು ಲೂಟಿ ಇದು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಕುತೂಹಲ ಇದ್ದೇ ಇರುತ್ತೆ. 200 ಕೋಟಿ ರೂಪಾಯಿ ಕ್ಯಾಶಾ? ಅಲ್ಲ. ಇದರಲ್ಲಿ ಏನು ದೇಣಿಗೆ ಬಂದಿರತಕ್ಕಂಥ ಹಣ ಏನಿದೆ, ಉಂಡಿಯಲ್ಲಿ ಏನು ದೇಣಿಗೆ ಕೊಟ್ಟಿರ್ತಾರೆ ಜನ ಅಥವಾ ಕಾಣಿಕೆ ಕೊಟ್ಟಿರ್ತಾರೆ, ಈ ಒಂದು ಹಣದಲ್ಲಿ ಸುಮಾರು 7 ರಿಂದ 7.5 ಕೋಟಿ ರೂಪಾಯಿ ಕ್ಯಾಶ್ ಕಣ್ಮರೆ ಆಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇದು ಕ್ಯಾಶ್ 7 ರಿಂದ 7.5 ಕೋಟಿ ರೂಪಾಯಿ ಕ್ಯಾಶ್ ಕಣ್ಮರೆ ಆಗಿರ್ಬೋದು. ಇನ್ನು 200 ಕೋಟಿ ರೂಪಾಯಿ ಹೇಗಪ್ಪ ಬಂತು ಅಂದರೆ, ಭಕ್ತರೇನು ಕಾಣಿಕೆಯನ್ನು ಕೊಟ್ಟಿರ್ತಾರೆ, ಅದು ಇನ್ನು ಹರಕೆಯ ರೂಪದಲ್ಲಿ ಏನು ಕೊಟ್ಟಿರ್ತಾರಲ್ವಾ, ಚಿನ್ನಾಭರಣ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ವಜ್ರ ಆಗಿರ್ಬೋದು, ಅಮೂಲ್ಯ ರತ್ನಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಕದೀಮರು, ಕಳ್ಳರು ಲೂಟಿ ಮಾಡಿದ್ದಾರೆ, ಕದ್ಕೊಂಡು ಹೋಗಿದ್ದಾರೆ. 1 kg ಗಾತ್ರದ ಒಟ್ಟು ಸುಮಾರು 200 ಒಂದು ಕೆಜಿಯ ಬೆಳ್ಳಿ ಇಟ್ಟಿಗೆ, 200 ಇಟ್ಟಿಗೆಗಳನ್ನು ಲೂಟಿ ಮಾಡಿದ್ದಾರೆ. ಒಂದು ಬೆಳ್ಳಿ ಒಂದು ಇಟ್ಟಿಗೆ, 1 kg ಬರುತ್ತೆ ಒಂದು ಬೆಳ್ಳಿ ಇಟ್ಟಿಗೆ, ಆ ಥರದ್ದು 200 ಇಟ್ಟಿಗೆಗಳನ್ನು ಕಳ್ತನ ಮಾಡಿದ್ದಾರೆ. ಇವತ್ತು ಬೆಳ್ಳಿ 2.5 ಲಕ್ಷ 1 kg. ಸೊ ಆ ಥರದ 200 ಬೆಳ್ಳಿ ಇಟ್ಟಿಗೆಗಳನ್ನು ದೋಚ್ಕೊಂಡು ಹೋಗಿದ್ದಾರೆ ಕದೀಮರು. ಅದ್ರ ಜೊತೆಗೆ ಸಿಂಧಿ ಸಮುದಾಯ ಒಂದು ಉಡುಗೊರೆಯನ್ನು ನೀಡಿತ್ತು, ಈ ಒಂದು ಬೆಳ್ಳಿ ಇಟ್ಟಿಗೆಗಳನ್ನು, ಅದೆಲ್ಲವನ್ನು ಕೂಡ ಕಳುವು ಮಾಡಲಾಗಿದೆ ಅನ್ನೋ ಒಂದು ಆರೋಪ ಸದ್ಯಕ್ಕೆ ಕೇಳಿಬರ್ತಾ ಇದೆ. ಲೆಕ್ಕ ಹಾಕೊಳ್ಳಿ, ಏನು ಸಣ್ಣ 1 ರೂಪಾಯೋ 100 ರೂಪಾಯೋ 1000 ರೂಪಾಯೋ 10 ರೂಪಾಯಿ ಆಗಿದ್ದು ಜೋಬಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು. ಈ ಬೆಳ್ಳಿ ಇಟ್ಟಿಗೆಗಳನ್ನು ಹೆಂಗೆ ಕದಿಯೋಕ್ಕೆ ಸಾಧ್ಯ ಆಗುತ್ತೆ? ಟ್ರಸ್ಟಿಗೆ ಗೊತ್ತಿಲ್ಲದೆ ಯಾವ ಒಬ್ಬ ಉಂಡಿ ಹಣವನ್ನು ಎಣಿಕೆ ಮಾಡುವಂಥ ನೌಕರ ಕಳ್ತನ ಮಾಡೋಕ್ಕೆ ಸಾಧ್ಯನಾ? ಅಥವಾ ಕೇವಲ ಒಬ್ಬ ಡ್ರೈವರ್ ಕಳ್ತನ ಮಾಡೋಕ್ಕೆ ಸಾಧ್ಯನಾ? ನೋ. ಯಾಕಂದರೆ ಎಲ್ಲ ಕಡೆ CCTV ಇರುತ್ತೆ, ಎಲ್ಲ ರೀತಿಯ ಕಾಣಿಕೆಗಳು ಏನೆಲ್ಲ ಕಾಣಿಕೆ ಬಂದಿರುತ್ತೆ ಎಲ್ಲವೂ ಕೂಡ ಮಾರ್ಕ್ ಮಾಡಿ ಬರೆದಿಟ್ಟಿರ್ತಾರೆ, ರಸೀದಿ ಕೂಡ ಕೊಟ್ಟಿರ್ತಾರೆ, ಇದನ್ನೆಲ್ಲ ಕಾಣಿಕೆ ಕೊಟ್ಟಿರ್ತೀರ ಅಂತ. ಇಷ್ಟೆಲ್ಲ ಇದ್ರೂ ಕೂಡ 200 ಬೆಳ್ಳಿ ಇಟ್ಟಿಗೆಗಳನ್ನು ಕಳುವಾಗಿದ್ದು ಹೇಗೆ ಅನ್ನೋ ಒಂದು ಸಂಶಯ ಈಗ ಮೂಡ್ತಾ ಇದೆ. ಸೊ ಅದೇ ರೀತಿ ಈ ಒಂದು SIT ರಚನೆ ಆದ ಬಳಿಕ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಹೊರಬೀಳ್ತಾ ಹೋಯಿತು. ಮೊದಲಿಗೆ ಆರಂಭದಲ್ಲಿ ಇದು ಆರೋಪನ ನಿಜನ ಸುಳ್ಳ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಕೊನೆಗೂ ಈಗ 8 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಅವರನ್ನು ಈಗ ಪೊಲೀಸ್ ಕಸ್ಟಡಿಗೆ ಅಂದರೆ SIT ಕಸ್ಟಡಿಗೆ ಕೊಡಲಾಗಿದೆ.